ಗೈಸ್ ನಮ್ಮ ಮಿಥುನ್ ಕುಮಾರ್ಗೆ ಇವ್ರು ನೋಡಿ ಫುಲ್ ಬಾಡಿ ಶೋ ಆಫ್ ಮಾಡೋಕ್ಕೆ ಇವತ್ತು ಅಣ್ಣ ಡಿಪ್ಸ್ ಹೊಡೆದು ಇವಾಗಲೇ ಪ್ರಿಪೇರ್ ಮಾಡ್ಕೊತವನೆ. ಈ ಬಾಬು ಇಲ್ಲಿ ನೋಡೋ, ಇಲ್ಲಿ ಕೆಳಗಡೆ ಏನು ಸಖತ್ತಾಗಿ ಕಾಣ್ತಿದೆ ಮಿಸ್ಟು. ಬೆಟ್ಟದ ಮೇಲ್ಗಡೆ ಮಿಸ್ಟು ಮತ್ತು ಕೆಳಗಡೆ ಮಿಸ್ಟು ಮಧ್ಯದಲ್ಲಿ ಗೈಸ್ ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬರಲ್ಲ, ಆಡ್ತಾರೆ ಒಳ್ಳೆ 20 ಸತಿಯ. ಸೊ ಹಾಗಾಗಿ ನಾವಿಲ್ಲಿ ಮಾಡ್ತಿದ್ವಿ. ಸ್ಟೈಲ್ ನೋಡಿ ಹೆಂಗೆ ಗೈಸ್ ನಮ್ಮ ಹುಡುಗರು ಕರಿದು ಬಿಳಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಮಿತು ಬಿಳಿದು ಅಂತ ಇದ್ದಾನೆ, ನಮ್ಮ ಬಾಬು ಕರಿದು ಅಂತ ಇದ್ದಾನೆ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡಿಗ. ಎಷ್ಟು ನಮ್ಮ ಉಮೇಶ್ ಅವರು ದುಡ್ಲೆಕ್ಕ ಹಾಕ್ತಿದ್ದಾರೆ. ಸೊ ಹೊತ್ತಲ್ಲಿ ನಮ್ಮ ಹುಡುಗರು ಹೋಗ್ಬೇಕಾಗಿ ಟೈಮ್ ಬಿಟ್ಟು ಹೋಗ್ಬಾರ್ದು ಟೈಮಲ್ಲಿ ಹೊಟ್ಟೂರಿಗೆ ಹೋಗೋಣ ಅಂತ ಹೊರಟಿದ್ದಾರೆ. ಗೈಸ್ ಫೈನಲಿ ಕೊಟ್ಟಿಯೂರಿಗೆ ಬಂದು ನೋಡಿ ಎಲ್ಲ ಏನೇನು ಇದ್ದಾವೆ. ನಾವು ರೂಮ್ಗಾಗಿ ಹುಡುಕಾಟ. ಇಲ್ಲಿ ಪಕ್ಕದಲ್ಲಿ ಫೈರ್ ಇಂಜಿನ್ ಬೇರೆ ಇದೆ. ಇವನೇನೋ ಬಂದಾನಂತೆ ನೋಡೋಕ್ಕೆ, ಬಟ್ ಏನು ಹೇಳ್ತಾ ಇಲ್ಲ ನಮಗೆ ರೂಮ್ ಎಲ್ಲಿ ಸಿಗ್ತವೆ, ಅವೈಲೇಬಲ್ ಇದಾವೆ ಅಂತ. ಬಾಬು ಸಾಕಾಗಲ್ಲ 12 ದೋಸೆ ಅಂದ್ಬಿಟ್ಟ. ಗೈಸ್ ಹುಡುಕ್ತಿದ್ದೀವಿ ರೂಮ್ನ. ನನ್ನ ಮಗ ನೋಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಕನ್ನಡಕಕ್ಕೆ ಶೋ ಅಲ್ಲೇ ಸೀದಾ ಹೋಗಿ ರೂಮಿಗಾಗಿ ಪರದಾಟ. ರೂಮ್ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾರು ಇಲ್ಲಿ ರೂಮ್ನವರು. ನೋಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಯಾವುದೋ. ಇಲ್ಲಿಂದ ಹೋಗ್ಬೇಕು ಅಂದ್ರೆ ಮತ್ತೆ 1.5 ಕಿಲೋಮೀಟ್ರ್ ಹೋಗ್ಬೇಕು ಆ ಕಡೆ ಮೂಲಿಗೆ. ಗೈಸ್ ರೂಮ್ ಹುಡುಕ್ತಿದ್ದೀವಿ, ರೂಮೇ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಎಕ್ಸಿಬಿಷನ್ ಹಾಕಿದಾರಲ್ಲ ಆ ಕಡೆ ಈ ಕಡೆ ಅಲ್ಲವ, ಅದನ್ನೇ ನೋಡ್ಕೊಂಡು ಸುತ್ತಾಡ್ತಿದ್ದೀವಿ. ಅಣ್ಣ ಆರಾಮು ಯಾವಾಗ ಬಂದ್ರಿ ನೀವು? ಹೌದಾ, ಎಷ್ಟೊತ್ತಿಗೆ ಮುಗಿಸಿದ್ರಿ ದರ್ಶನ? ಅದು ಬೆಳಗ್ಗೆ ಎಷ್ಟು ಗಂಟೆಗೆ ಇರುತ್ತೆ? ಬೆಳಗ್ಗೆ ಆದರೆ ನೈಟು ಮುಗೀತಂಗಾರೆ ಇವಾಗೆಲ್ಲ. ಸರಿ, ಓಕೆ, ಡನ್, ಬಾಯ್. ಗೈಸ್ ಆ ಪುರಿ ನೋಡಿ ಏನು ಚೆನ್ನಾಗಿ ಕೊಟ್ಟಿದ್ದಾರೆ. ಗೈಸ್ ಈ ಹೋಮ್ ಸ್ಟೇಗೆ ಬಂದು ಇಲ್ಲಿ ರೂಮ್ ಕೊಡ್ತಾರೆ ಅಂತ, ಇಲ್ಲಲ್ವಂತ ಇನ್ನೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ನಮ್ಮ ಉಮೇಶ್ ಅವರು ಏನಾದ್ರು ತಿಂತಿದ್ದಾರೆ. ಇಲ್ಲಿ ನಮ್ಮ ಹರ್ಷಿ ಅವರು ಫಾಲ್ಸ್ ತೋರಿಸ್ತಾನಂತೆ. ಸೌಂಡ್ ಕೇಳಿಸ್ತಿದೆಯಲ್ಲ? ಖಂಡಿತ ಸೌಂಡ್ ಕೇಳಿಸ್ತಿದೆ, ಬಟ್ ನಮ್ಮ ಕಣ್ಣಿಗೆ ಏನೂ ಕಾಣ್ತಿಲ್ಲ. ಅದು ಚೆಂಡೊಳಗೆ ಚಾರ್ಜ್ ಸಿಟ್ಟಿದ್ದಲ್ಲ ತಗೊಳ್ಳಿಲ್ಲ, ಉದ್ದೇನದು ಜುಳು ನಾದ ಮಾತ್ರ ಕೇಳ್ತಿದೆ. ಮೋಸ್ಟ್ಲಿ ಇದೆ ಅನ್ಕೋತೀನಿ ಇಲ್ಲಿ ರಿವರು. ಅಲ್ಲಿ ಇದು ಚಾಮುಂಡಿ ಬೆಟ್ಟ. ಗೈಸ್ ಆ್ಯಕ್ಚುಲಾಗಿ ಈ ರೂಮ್ ಮಾಡ್ಕೊಂಡಿದ್ದಿದ್ರೆ ಸಖತ್ತಾಗಿರೋದು. ಇಲ್ಲಿ ರೂಮ್ಸ್ ಅವೈಲೇಬಲ್ ಇಲ್ವಂತೆ. ಬಟ್ ನೋಡಿ ಮುನ್ಗಡೆ ಸಖತ್ತಾಗೈತೆ, ವ್ಯೂ ಮಾತ್ರ ಕಾಣ್ತಿಲ್ಲ ಅಷ್ಟೇ ನೈಟು. ಬಟ್ ಚೆನ್ನಾಗಿದೆ. ಫ್ರಂಟಲ್ಲಿ ನದಿ ಹರಿತಿರೋದು, ಅಲ್ಲಿ ಹಿಂದ್ಗಡೆ ಬೆಟ್ಟ ಇರೋದು, ಅದ್ರ ಮುಂದೆನೇ ಇಲ್ಲೇ ಹೋಮ್ ಸ್ಟೇ ಇರೋದು. ಚೆನ್ನಾಗೇನೋ ಇದೆ, ಬಟ್ ರೂಮ್ಸ್ ಇಲ್ವಂತ ಇಲ್ಲಿ. ಮನೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆ ಇದೆಯಂತೆ ರೂಮು, ಅಲ್ಲಿ ಹೋಗೋಣ ಅಂತ ಅಂದರು. ನೋಡೋಣ ಸಿಗುತ್ತೆ ಏನೋ ಅಂತ. ಗೈಸ್ ನಾವು ಹುಡ್ಕೋತಿರುವಂತಹ ರೂಮ್ ಇವತ್ತು ಇದೇ ಮನೆಯಲ್ಲೇ ಕೊಟ್ಟಿರೋದು ನಮಗೆ ರೂಮ್ನ. ಅಲ್ಲಿಂದ ಹುಡ್ಕೊಂಬಂದು ಸಿಗಲಿಲ್ಲ, ಬಟ್ ಇಲ್ಲಿ ಬಂದರೆ ಈ ರೂಮ್ನು ಸಿಕ್ಕಿದೆ. ಇವಾಗ ಬನ್ನಿ ಒಳಗಡೆ ತೋರಿಸ್ತೀನಿ ಅಂತ ಹೇಗಿದೆ ಅಂತ. ಅಯ್ಯೋ ಇಷ್ಟೊತ್ತಂದರೆ ರೂಮ್ ಸಿಗೋದೇ ಕಷ್ಟ ಆಗೈತೆ ಇಲ್ಲಿ. ನೋಡಿ ಇವಳು ದೆವ್ವ ಓಡಾಡ್ತಾವೆ ಎರಡು. ಈ ಕರಾ ಫಿಗರ್ನೆಲ್ಲ ನೋಡಿದ್ದೀನಲ್ಲ. ಹೆಂಗಾಡ್ತಾವೆ ನೋಡೋನು.
ಆ್ಯಕ್ಚುಲಾಗಿ ಇದು ಫುಲ್ ಮನೇಲೇ ನಮಗೆ ಇದೊಂದು ರೂಮ್ ಕೊಟ್ಟಿದ್ದಾರೆ. ಇದೊಂದು ರೂಮ್ಗೆ 2.5 ಆರಾಮಾಗಿ ಫ್ಯಾನ್ ಗೀನೆಲ್ಲ ಇದೆ. ನೀನೇನು ನೋಡ್ತಿದ್ದಿಲ್ಲ ಮನೆ ನೋಡ್ತಾವ ನೀವು ಉಮೇಶ. ಅಡುಗೆ ರೂಮು ಖಾಲಿ ಮಾಡಿಬಿಟ್ಟಿದ್ದಾರೆ ಮನೇನ. ಇಲ್ಲೊಂದು ಫ್ಯಾಮಿಲಿ ಇದೆ ಅನಿಸುತ್ತೆ. ಆಮೇಲೆ ಇಲ್ಲೊಂದು ಜಾಗ ಇಲ್ಲಿ ಮಲ್ಕೊಳ್ಳೋದಕ್ಕೆ. ಹಾಗೆ ನೋಡಿ ನಮ್ಮ ಬಾಯ್ಸ್ದು ರೂಮು ನೋಡಿ. ಕಡೆ ಜೊಕ್ಕೂಸಿ ಇದೆ. ಏನು ರೂಮ್ ಟೂರ್ ಮಾಡ್ತಾರೆ ಇದೆ. ಇವತ್ತು ನಾವು ಇದೇ ರೂಮಲ್ಲೇ ಸ್ಟೇ ಆಗೋದು. ರೂಮ್ ಅನ್ನೋದಕ್ಕಿಂತ ಮನೇಲೇ ಸ್ಟೇ ಆಗೋದು. ಬೆಳಗ್ಗೆ ಎದ್ದು 5 ಗಂಟೆ 6 ಗಂಟೆ ಹಂಗೆ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗೋದು. ಸೊ ಬೆಳಿಗ್ಗೆವರೆಗೂ ಬಾಯ್ ಬಾಯ್. ಬೆಳಿಗ್ಗೆ ಗೈಸ್ ನಾವು ಇವತ್ತು ಇದೇ ರೂಮಲ್ಲಿ ಸ್ಟೇ ಆಗೋದು. ಬೆಳಗ್ಗೆ ಸಿಗ್ತಾನಂತೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್. ಗೈಸ್ ಗುಡ್ ಮಾರ್ನಿಂಗ್. ನೋಡಿ ಬೆಳಗ್ಗೆ ವೆದರ್ ಎಷ್ಟು ತಂಪಾಗಿದೆ. ಬೆಳಗ್ಗೆಲ್ಲ ಮಗ ತೋರಿಸ್ತಾನೆ ನಿಂತಾನೆ ಹೊರಗಡೆಗೆ ಬಂದು. ನೋಡಿದೆ ನೋಡಿ ಫುಲ್ ಫಾಗಿ ಐತಿ. ಮಧ್ಯಲಿಲ್ಲ, ಸಖತ್ತಾಗೈತೆ. ಇದೇ ರೋಡಲ್ಲ ಅದೇ ಥರ ಸಿಗುತ್ತೆ ಫುಲ್ಲು. ಹ್ಞೂ ಕಣ, ಇದು ರೋಡ್ ಅಲ್ಲಿಗೆ ಹೋಗಿರೋದು. ಮನೆಗೆ ಹೋಗಿರೋದು. ಚೆನ್ನಾಗೈತೆ ವೆದರ್ ಒಳ್ಳೆ. ಹಾಂ ಯಾವುದಕ್ಕೆ ಲೊಕೇಶನಿಗೆ ಹೋಗು ಗೈಸ್. ಹಿಂಗೆ ಸುತ್ತಾಡ್ಕೊಂಬರೋಣ ಅಂತ ಹೊರಗಡೆ ಬಂದು ಅಂಗಡಿ ಹುಡ್ಕೊಂಡು. ಬಟ್ ನೋಡಲಿ ವೆದರ್ ಏನು ಸಖತ್ತಾಗಿದೆ. ಆ ಬೆಟ್ಟದ ಹತ್ರ ಹೆವಿ ಆಗಿದೆ ಮಿಸ್ಟು. ಸಖತ್ತಾಗಿದೆ ಇಲ್ಲಿ ನೋಡೋದಕ್ಕೆ ವ್ಯೂ. ಬಾಬು ಇಲ್ಲಿ ನೋಡೋ, ಇಲ್ಲಿ ಕೆಳಗಡೆ ಏನು ಸಖತ್ತಾಗಿ ಕಾಣ್ತಿದೆ ಮಿಸ್ಟು. ಬೆಟ್ಟದ ಮೇಲ್ಗಡೆ ಮಿಸ್ಟು ಮತ್ತು ಕೆಳಗಡೆ ಮಿಸ್ಟು, ಮಧ್ಯದಲ್ಲಿ ಖಾಲಿ ಸಖತ್ತಾಗೈತೆ. ಆಹಾ, ಅದೇ ವೆದರೇ ಇದ್ರೆ ಹೆಂಗಿರುತ್ತೆ ಫುಲ್ಲು. ಇಲ್ಲೇನು ಚರ್ಚಿದೆ. ಇದೇನಿದು ಚರ್ಚ್ ಥರನೇ ಮಾಡಿದಾರೇನೋ. ಇದು ದೇವಸ್ಥಾನ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಮಾಡ್ಕೊಳ್ಳೋದಲ್ವ. ಅಂಗಡಿ ಇಲ್ಲೇ ಐತಲ್ಲ ನೋಡಿ. ಅಂಗಡಿ ಇಲ್ಲೇ ಸಿಕ್ತು. ಇಲ್ಲಿ ಪ್ಲೇಸು, ಮನೆಗಳು, ವೆದರು ಸಖತ್ತಾಗೈತಪ್ಪ. ಅಲ್ಲೊಂದು ಈ ಕಡೆ ಒಂದು ಮನೆ. ಒಂದೊಂದು ಮನೆಗೆ 100 ಅಡಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಇಲ್ಲಿ ಜನಗಳು. ಎಷ್ಟು ಫ್ರೀಯಾಗಿದ್ದಾರೆ ಅಂದರೆ ಅನ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಷ್ಟು ಫ್ರೀಯಾಗಿದೆ ಮನೆಗಳೆಲ್ಲ ಇಲ್ಲಿ ವೈಡಾಗಿ. ಹಾಂ ಇದೆ. ನೋಡೋಕ್ಕೆ ಖುಷಿ ಆಗ್ತಿದೆಯಲ್ಲ ಗುರು. ವೆದರು ಸಖತ್ತಾಗೈತೆ. ಪೇಸ್ಟ್ ತಗೋ ಒಂದು. ಆದರೆ ಇಲ್ಲಿ ಅದೃಷ್ಟ ಮಾಡಿರಬೇಕು. ಇಂಥ ಪ್ಲೇಸಲ್ಲಿ ಆರಾಮಾಗಿ ಇರ್ಬೋದು ಇಲ್ಲಿ ಜನಗಳು. ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಒಳ್ಳೆ. ಗೈಸ್ ನಮ್ಮ ಹುಡುಗರು ನೋಡಿ ಹೆಂಗೆ ಬಿದ್ದ ದನ ಬಿದ್ದಂಗೆ ಎದ್ದಾಡ್ರು ಅಂದ್ರೆ ಟೈಮ್ ಆಯಿತು ಅಂತ ಅಂದ್ರೂ ದೇವಸ್ಥಾನಕ್ಕೆ ಬಂದು ಹೆಂಗೆ ಮಾಡ್ಕೊಂಡಂಗೆ. ಹರ್ಷೆ ಇದಾಗ ಟೈಮ್ ಆಯಿತು. ಉಮೇಶ್ ನೋಡಿ ಅವನು ಹೋಗಿ ಅವನ್ನೇ ಹೇಳ್ಕೊಳಕ್ಕೆ ಹೋಗ್ತಾನೆ. ಗೈಸ್ ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ರೆಡಿಯಾಗಿದ್ದೀವಿ ಕೊಟ್ಟಿರೋ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಮ್ಮ ಹುಡುಗರು ಕ್ರಿಕೆಟ್ ಆಡ್ಕೊಂಡು ಕೂತಿದ್ದಾರೆ. ಹೊಡೆದ ಬಾಬು ನಿನ್ನ ಕಾರ್ ಮರ್ಗಯ.
ಸ್ನಾನ ಮಾಡಾನೆ, ಅವನು ಸ್ನಾನ ಮಾಡಾನೆ. ಸ್ನಾನ ಮಾಡಿಬಿಟ್ಟು ಕ್ರಿಕೆಟ್ ಆಡ್ತವ್ರೆ. ನಾವು ಇವಾಗ ರೆಡಿಯಾಗಿದ್ದೀವಿ ಹೊಡೋದಕ್ಕೆ. ಬನ್ನಿ ಕೊಟ್ಟಿರೋ ದೇವಸ್ಥಾನಕ್ಕೆ ಹೊರಟ ಮೇಲೆ ಸಿಗ್ತೀವಂತೆ. ಗೈಸ್, ನಮ್ಮ ಮಿಥುನ್ ಕಮರ್ಗಿ ಅವ್ರು ನೋಡಿ ಫುಲ್ ಬಾಡಿ ಶೋ ಆಫ್ ಮಾಡೋಕ್ಕೆ ಇವತ್ತು ಅಣ್ಣ ಡಿಪ್ಸ್ ಹೊಡೆದು ಇವಾಗಲೇ ಪ್ರಿಪೇರ್ ಮಾಡ್ಕೊತವನೆ, ಬಾಡಿ ಒಂಚೂರು ಪಂಪ್ ಆಗಲಿ ಅಂತ. ಇಲ್ಲಿ ನಮ್ಮ ಉಮೇಶ್ ಅವ್ರು ನೋಡಿ ಇಲ್ಲಿ ರೆಡಿಯಾಗಿದ್ದಾರೆ. ಹಾಂ, ಸುಸ್ತಾದ್ರು. ಗೈಸ್ ಫೈನಲಿ ಹೊರಟು ಇವಾಗ. ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ, ಉಮೇಶ್ ಆ್ಯಂಡ್ ಹರ್ಷಿ. ಆ್ಯಂಡ್ ಇಲ್ಲಿ ಕರಿಬಾಬು ಒಂದ್ಸರಿ ಮಗ ತೋರಿಸಿ. ಓಕೆ, ಇಲ್ಲಿ ಕಮರಿಗೆ ಅವರೇ. ಓಕೆ ಗೈಸ್, ರೆಡಿ. ಫುಲ್ ಡ್ರೈ ಆಗಿರ್ತಲ್ಲ ಕರಿಬಾಬು. ಅಲ್ಲಿ ಹುಡುಗರು ಹಂಗೆ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತವ್ರೆ. ಅದರಲ್ಲಿ ಗೈಸ್ ಇಲ್ಲಿ ಸ್ಟೇ ಮಾಡಬೇಕಿತ್ತು ನಾವು. ಸಖತ್ತಾಗಿರೋ ದಿನ ಪಕ್ಕದಲ್ಲಿ ಒಳ್ಳೆ ವ್ಯೂ ಇದೆ ನೋಡಿ. ಇಲ್ಲಿ ಹಂಗೆ ಏನು ಸಖತ್ತಾಗಿ ಕಾಣ್ತಿದ್ದೀವಿ. ಉಮೇಶ್ ಒಳ್ಳೆ ವೆದರ್ ಇರೋ ಊರು ಮರ ಇದು. ಇಲ್ಲ ರೈಟ್ ಕಣ. ಏನು ಸಕ್ಕತ್ತಾಗಿ ಹಂಗೆ ವಿಡಿಯೋ ಮಾಡು. ಸ್ಟ್ರೈಟ್ ಹೊಡಿಯಾ, ಸ್ಟ್ರೈಟ್ ಹೋಗಿ ಲೆಫ್ಟ್. ಲೊಕೇಶನ್ ಹಾಕಿದ್ದೀನಿ ನಾನು, ಅದನ್ನೇ ಇಲ್ಲಿ ವಿಡಿಯೋ ಮಾಡ್ತೀನಿ ಕಣ್ರಿ. ಸಕ್ಕತ್ತಾಗಿದೆ ವ್ಯೂ, ಏನು ಸಕ್ಕತ್ತಾಗಿದೆ ಗುರು. ಇಷ್ಟು ಲೆವೆಲ್ ಬೆಟ್ಟ ಗುಡ್ಡ ಎಲ್ಲ ಸಾಕಾಗಿ ಕಾಣ್ತಿದೆ. ಗೈಸ್, ಈ ಜಾಗ ಯಾವುದು ಅಂದರೆ ನಾವು ಕಾರ್ ಪಾರ್ಕ್ ಮಾಡ್ತಿರೋಂಥ ಜಾಗ. ಇಲ್ಲಿ ಎಲ್ಲ ಪ್ರೈವೇಟ್ ಪಾರ್ಕಿಂಗೇನೆ. ಎಲ್ಲ ಪಾರ್ಕಿಂಗು ಕೂಡ ಟೈಮಿಂಗ್ಸ್ ಲೆಕ್ಕದಲ್ಲಿ ಅಮೌಂಟ್ ಕೊಡಬೇಕು. ಹಿಂಗಿದೆ ನೋಡಿ ವೆದರ್, ಸಾಕಾಗೈತೆ. ಬನ್ನಿ ದೇವಸ್ಥಾನದ ಕಡೆಗೆ ಹೋಗೋಣ. ಗೈಸ್, ನಾವಿವಾಗ ಹೋಗ್ತಾಯಿದ್ದೀವಿ ದೇವಸ್ಥಾನದ ಕಡೆಗೆ. ಹರ್ಷಿ ಫುಲ್ ರೆಡಿ ಇದ್ದಾನೆ. ನಮ್ಮ ಹರ್ಷಿ ಒಂದು ಪಂಜೆ ಕೊಡಿಸ್ಬೇಕು ಮೊದಲು. ನಮ್ಮ ಮಮ್ಮಿ ಸಿಗಾಕೆ ನಡೀತಾ ಇದ್ದಾನೆ ಪಂಜೆ. ಭಾಳ ಹಿಂಸೆ ಆಗ್ತಿದೆ ಅಂತ ನಮ್ಮ ಮಮ್ಮಿಗೆ ಪಂಜೆ. ನಾವು ಇವಾಗ ಪಾರ್ಕಿಂಗ್ ಮಾಡಿರೋ ಜಾಗದಿಂದ 1 ಕಿಲೋಮೀಟ್ರ್ ಆಗುತ್ತೆ, ಅಥವಾ ಇನ್ನೂ ಕಡಿಮೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಉಮೇಶನ್ನ ಇಲ್ಲೇ ಕೆಲಸ ಸೇರಿಸ್ಬೇಕು ಅಂದ್ಕೊಂಡಿದ್ದೀವಿ ನೋಡಿ. ಆ ಕಡೆ ಎಲ್ಲ 20-30 ಅಂತ ಇದ್ದಾವೆ. ಏನೋ ಅಲ್ಲ ನಿಂದು. ಏನು ಗುರು ಇಲ್ಲಿ ಫುಲ್ಲು ಮೋಸ್ಟ್ಲಿ ಗೈಸ್ ಇದು ಈ ತಿಂಗಳು ಮುಗಿಯೋ ತನಕ ಹಿಂಗೆ ಇರುತ್ತೆ. ಈ ತಿಂಗಳು ಮುಗಿದ್ಮೇಲೆ ಇದೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅನಿಸುತ್ತೆ ಅಲ್ವಾ ಮೇಷ? ಖಾಲಿ ಮಾಡಲ್ಲ. ನಮ್ಮ ಜಕ್ನಳ್ಳಿ ಏನೇನೋ ತೋರಿಸ್ತವನೆ. ಪಕ್ಕ ಇದೇ ರೂಟ ಹರ್ಷಿ? ಹಾಂ, ಅಲ್ಲ ಪಕ್ಕ ಇದೇ ರೂಟ ನೀನು ತೋರಿಸ್ತಿರೋದು 100%. ಮೋಸ್ಟ್ಲಿ ರಾತ್ರಿ ಬಂದಿದ್ದು ಅಣ್ಣ ಇಲ್ಲ ಸಿಲ್ವೇನೋ ಅಜ್ಜಿ? ಅಣ್ಣವ್ರು ಬಂದಿದ್ದು ಇದೇ ದಾರ ಇಲ್ವಾ? ಇದೇ ದಾರಿ, ಯಾಕೆಂದ್ರೆ ಇಲ್ಲೇ ಇದ್ರು ಅವಾಗ. ಆ ಕಡೆ ಈ ಕಡೆ ಟಿಫನ್ನು ಇದು ಎಲ್ಲ ಏನು ನೆಟ್ವರ್ಕ್ ಬಂತು ಕಣ. ಅಯ್ಯೋ, ಲೈವ್ ಬಂದಿತ್ತು, ಕ್ಯಾನ್ಸಲ್ ಮಾಡ್ಬಿಟ್ನಲ್ಲ ನಾನು. ಗೈಸ್, ಆ್ಯಕ್ಚುಲಾಗಿ ಇಲ್ಲಿ ತುಂಬ ನೀರು ಹರಿಯೋದಂತೆ. ಇವಾಗ ನೀರಿಲ್ಲ, ಖಾಲಿ ಆಗಿಬಿಟ್ಟಿದೆ. ನೀವು ವೀಡಿಯೋದಲ್ಲಿ ನೋಡ್ತಿರಲ್ಲ ಆ ಥರ ಏನಿಲ್ಲ ಇಲ್ಲಿ ನೋಡಿ, ಖಾಲಿಯಾಗಿದೆ. ಮಳೆ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಮಳೆ ಇಲ್ಲ ಇಲ್ಲಿ. ಏನು ಉಮೇಶ್? ಹಾಂ, ಅದೇ ನೀರು ಸ್ನಾನ ಮಾಡೋದಕ್ಕೆ ಬಂದವರೆಲ್ಲ ಕೂಡ ಇಲ್ಲೇ ಮುಳುಗಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದು ನೋಡಿ. ಇಲ್ಲೇ ಮಾಡ್ತಿದ್ದಾರಲ್ಲ. ನಾವು ಅದಕ್ಕೇನೆ ಮನೇಲೇ ರೂಮ್ ಮಾಡ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು. ಗೈಸ್ ನೋಡಿ, ಬರೋದಕ್ಕೆ ಎಲ್ಲಿ ತುಂಬ ಕಡೆ ಜಾಗ ಇದೆ. ಓ, ಎಲ್ಲ ಕಡೆಯಿಂದ ನುಗ್ತವ್ರಿಗೂ ಇಲ್ಲಿ. ಬಾಬು
ಇದು ಎಲ್ಲ ಕಡೆಯಲ್ಲಿ ನುಗ್ತವ್ರ ಕಂಡ್ಲ ಸ್ನಾನ ಮಾಡೋದಕ್ಕೆ ಇಲ್ಲಿ ಕಟ್ಟೆ ಕಟ್ಟಿರೋದಂತ ಇದು ಗೈಸ್ 6 ಗಂಟೆಗೆ ಜನ ಇಲ್ಲ ಅನ್ನೋ ಥರ ಅನ್ನಿಸ್ತಿದೆ ನೋಡ್ಬೇಕು ಹೇಗಿರುತ್ತೆ ವೆದರ್ ಒಳಗಡೆ ಏನಮ್ಮ ನೀರು ಪೈಪ್ ಬಿಟ್ಟು ಹರಿತದ ಕಟ್ಟೆ ಕಟ್ಟೋರಲ್ಲ ಅದಕ್ಕೆ ಈ ಥರ ಬರ್ತಿರೋದು ಅಬ್ಬಾ ಇದ್ರ ಮೇಲೆ ನಡ್ಕೊಂಡು ಹೋಗೋದ ಬ್ರಿಡ್ಜ್ ಮೇಶ್ ಬ್ರಿಡ್ಜ್ ಮೇಲೆ ಹತ್ತಿದ್ದು ಕಣ್ರಿ ಪರವಾಗಿಲ್ಲ ಕಣ್ರಿ ಇಲ್ಲ ಸ್ವಲ್ಪ ನೀರಿದೆ ಆ ಕಡೆ ಸೈಡ್ ಏನಿಲ್ಲ ಹುಷಾರು ಉಮೇಶ್ ಅವ್ರು ಬರೀ ಎಲ್ಲೋದ್ರೂ ಕಾಳಾಕದ್ರಲ್ಲೇ ಇದ್ದಾರೆ ಜಾಗ ಬಿಡೋ ನೆಪದಲ್ಲಿ ಕಾಳಾಗ್ತವ್ರೆ ನೋಡ್ಬಿಟ್ಟು ಅಲ್ಲಿ ಹೆಂಗ ಆಡ್ತಾವ ನೋಡೋನು ಅಯ್ಯೋ ಕಲ್ಲು ಹಂಗೆ ಚುತ್ತವ ಕಾಲಲ್ಲಿ ಅಯ್ಯೋ ಏನೋ ಇಷ್ಟೊಂದು ಚುತ್ತಾವಲ್ಲ ಕಲ್ಲು ಅಣ್ಣ ಜಲ್ಲಿಕಲ್ಲಿ ಹಾಕ್ತಾರೆ ಅಣ್ಣ ಮಳ್ಳಿಗೆ ಹಾಕೋದಲ್ವ ನಡೆದಂಗಾಯ್ತು ಗೈಸ್ ನಾವು ನೋಡಿ ಇಲ್ಲಿ ಎಲ್ಲ ನಿಂತವ್ರೆ ಹುಲಿ ಇಲ್ಲಿ ಕಾಲಿಗೆ ಚುಚ್ಚುತ್ತಾವೆ ಗುರು ಕಲ್ಲು ಅಯ್ಯೋ 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 ಏನು ಮಾಡ್ತಾವ್ರಿ ಇಲ್ಲಿ ನಿಂತ್ಕೊಂಡು ಇಲ್ಲಿ ಆನೆ ನೋಡೋದಕ್ಕಂತ ಹಾಂ ರನ್ನಿಂಗ್ ರೇಸಲ್ಲಿ ಹೊಡೆದವ ಅಲ್ಲ ಉಮೇಶ್ ಇಲ್ಲೆಲ್ಲ ಆನೆ ನೋಡೋಕೆ ನಿಂತ್ಕೊಂಡಿರೋದಂತ ಅಥವಾ ಕ್ಯೂ ಒಳಗಡೆಗೆ ಹೋಗಕ್ಕೆ ನಿಂತಿರೋದಿವ್ರು ಒಳಗಡೆಗೆ ನಾವು ಇವತ್ತು ಹೋದೋದಾಯ್ತು ಕೇಳಿದಿರಪ್ಪ ಟಿ ಕೆ ಡಿ ಅಂದ್ರೆ ಇಲ್ಲ ಇದು ಹೊಸದು ನೋಡಿಲ್ಲ ಇನ್ನೂ ರಶ್ ಆಗ್ಬಿಟ್ಟಾರೆ ಇವತ್ತು ಸಮುದ್ರದ ಒಳಗಡೆ ಹೋಗ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದ್ದೀವಿ ಉಮೇಶ್ ಇದಕ್ಕೊಂದು ಎರಡು ಮಾತು ಹೇಳಿ ಮೇಡ್ ಗಿತ್ಗಳ ಇದು ಸುತ್ತಲೇ ಸುತ್ತೋದು ಆನೆ ಅನ್ಸುತ್ತೆ ಇದು ಸುತ್ತುತ್ತೆ ಕಣ ಗೈಸ್ ಇಲ್ಲಿ ನೋಡಿ ಉರುಳು ಸೇವೆ ಎಲ್ಲ ಮಾಡ್ತಾವ್ರೆ ಇಲ್ಲಿ ಗೈಸ್ ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಆಡ್ತಾರೆ ಒಳ್ಳೆ 20 ಸತಿಯ ಸೊ ಹಾಗಾಗಿ ನಾವಿಲ್ಲಿ ಮಾಡ್ತಿದ್ವಿ ಉಮೇಶ್ ಗೈಸ್ ಇಲ್ಲೆಲ್ಲ ಏನೇನೋ ಇದೆ ಏನಂತ ಗೊತ್ತಿಲ್ಲ ಅಂತ ಏನೇದು ಯಾರು ಗೊತ್ತಿರೋದ್ರ ಕಮೆಂಟ್ ಮಾಡಿ സ്ത്രീ ഭക്തജനങ്ങൾ എത്രയും വേഗം ദർശന പുണ്യം നേടേണ്ടതാണ്. ಗೈಸ್ ರಿಟರ್ನ್ ಹೊರಟು ದರ್ಶನ ಆಯಿತು. ಸೊ ಈ ಕ್ಯೂವಲ್ಲಿ ನಿಂತ್ಕೊಂಡು ಹತ್ರಕ್ಕೆ ಹೋಗಿ ನೋಡೋಕ್ಕಾಗಲಿಲ್ಲ, ದೂರದಲ್ಲೇ ನೋಡ್ದು. ಆಮೇಲೆ ಏನಪ್ಪ ವಿಶೇಷತೆ ಅಂದರೆ ನಮ್ಮ ಹುಡುಗರು ಪ್ರಸಾದ ಎಲ್ಲ ತೊಗೊಂಡಿದ್ದಾರೆ. ಆನೆ ಪ್ರೊಸೆಷನ್ನು 1 ಗಂಟೆಗಂತೆ, ನಾವಿವಾಗ ಟೈಮ್ 10 ಗಂಟೆ. 1 ಗಂಟೆ ತನಕ ಕಾಯಬೇಕು ಅಂದರೆ ಇನ್ನೂ 3 ಅವರ್ ಕಾಯಬೇಕು. ಅದಕ್ಕೋಸ್ಕರ ನಾವು ಇವತ್ತು ಆನೆ ಮೇಲೆ ಪ್ರೊಸೆಷನ್ನ ನೋಡ್ತಿಲ್ಲ, ವಾಪಸ್ ಹೊರಟಿದ್ದೀವಿ. ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಿರೋದು ಇಷ್ಟೇ. ಆನೆಗಳ ಪ್ರೊಸೆಷನ್ದು ಎಲ್ಲ ರೀಲ್ಸಲ್ಲೇ ನೋಡಿರ್ತೀರ ಆಲ್ಮೋಸ್ಟು. ಸೊ ಹಾಗಾಗಿ ನಾನಿವತ್ತು ಆನೆಗಳ ಪ್ರೊಸೆಷನ್ ವೀಡಿಯೋನ ಮಾಡ್ತಿಲ್ಲ, ಯಾಕೆಂತಂದರೆ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಬೇರೆ ಕಡೆ ಹೋಗಬೇಕು. ಹಾಗಾಗಿ ಸೊ ಕೊಟ್ಟಿಯವ್ರದ್ದು
ಟೆಂಪಲ್ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿಬಿಡಿ ಕೆಳಗಡೆ. ಗೈಸ್ ಹೆಂಗೆ ಚುಚ್ಚಿದಾವೆ ಅಂದರೆ ಕಲ್ಲು. ಗೈಸ್ ಪ್ರಸಾದ ಇವೆ ಸ್ವೀಟ್ ಆಗೈತೆ. ಕಜ್ಜಾಯ ಉಮೇಶ್ ಹೆಂಗಿದೆ ಕಜ್ಜಾಯ? ನೀವು ಸುಮ್ಮನೆ ಹಿಡ್ಕೊ ಹೋಗ್ತವ್ರೆ, ನಾವು ತಿಂತೇವೆ. ಇವು 3 ಸರಿ ತಪ್ಪು ಹಾಕೋದು ಇವಾಗ ಹಿಡ್ಗಾಯ. ಗೈಸ್ ಟಿಫನ್ ಮಾಡೋಕ್ಕೆ ಬಂದಿದ್ದು ನೋಡಿ, ಇಲ್ಲಿ ಎಷ್ಟು ದೊಡ್ಡದು ಲೋಟ ಟೀಗೆ ಕುಡಿ ತಗೋತಾರಲ್ಲ. ಅವ್ನು ಚಂಗ್ಲು ಬಡಿ ಆಯ್ತಾ ಇಷ್ಟೋ ತನಕ ವೀಡಿಯೋಕ್ಕೆಲ್ಲ ಮಾತಾಡಿ ಇವಾಗ ಟೀ ಕುಡಿ ತಗೋತಾನೆ. ಪಾಪ ಶಾಖೆಗೆ ತಿಂಡಿ ತಿನ್ನೋಕ್ಕೂ ಆಗಲಿಲ್ಲ. ಗೌರಿಲ್ಲ ಲವ್ ಇಲ್ಲಿ ನೋಡಿದ್ವಿ ಉಜ್ಜಿನ ಹಾಕೊಂಡು ಚಾಲ್ನ. ಗೈಸ್ ಹೊಟ್ಟೆ ತುಂಬ ತಿಂಡಿ ಆಯಿತು. ಇವಾಗ ನಮ್ಮ ಹುಡುಗರು ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಶಾಪಿಂಗ್ ಏನು ತಗೋತಾರ ಗೊತ್ತಿಲ್ಲ. ಯಾವುದೋ ಶಾಪಿಂಗ್ ಬೈ. ಓಯ್ ಸೆಂಟ್ ನೋಡಿ, ಸೆಂಟು ಹಂಗೆ. ಉಮೇಶ್ ನನ್ನ ಸ್ಪೆಕ್ಸ್ ಕೊಡಿಸಿ, ಚೆನ್ನಾಗಿರೋದಂದು ಚೆನ್ನಾಗಿದ್ದಾವೆ. ಯಾವ್ದಾರ ಒಂದು ಎತ್ಕೋಬೇಕು. ಓಕೆನಾ ಮುಂಚೆ ಏನು ತಂದಿರಾ ಸರ್? ವಾಚು ರಾಡ ಇದ್ರೆ ಕೊಡಿ ಸರ್. ರಾಡ ಉಮೇಶ್ ಯಾವ್ದು ನೋಡ್ರಿ? ಇದು ಜಿ ಶಾಕ್ ಇಲ್ಲ ಇದೆ ನೋಡ್ರಿ. ಇದು ಸಿ ಶಾಕ್ ಇದೆ, ಜಿ ಶಾಕ್ ಇಲ್ಲ. ಇದು ಬಾಂಬು, ಟೈಮ್ ಬಾಂಬು. ನಾವು ಶಾಪಿಂಗ್ ಮಾಡಕ್ಕೆ ಬನ್ನಿ ಅಂತಂದರೆ ಏನು ನೋಡ್ತಾ ಆಟ ಆಡ್ತಿದ್ದೀವಿ. ಏನೇನೇ ಇದ್ದಾವೆ ಗುರು. ಓ ದೊಡ್ಡ ಮಾಲ್ ಶಾಪಿಂಗ್. ಸತ್ತರು ಮಟ ನೋಡಿ ಅದ. ಹಾಂ ಮಿಸ್ ಆಗೋ ತಮಾಷೆಗೆ ಕೊಯ್ದಿರ್ಕೊಂಡ್ರ ಆಮೇಲೆ ಹೋಗ್ಬಿಡುತ್ತೆ ಆಮೇಲೆ. ಏಯ್ ಸುಮ್ಕಿರೋ ಗೈಸ್, ಇಲ್ಲೇನು ಶಾಪಿಂಗ್ ಮಾಡಲ್ಲ ಏನಿಲ್ಲ, ಸುಮ್ಮನೆ ಸುಸ್ತವ್ರೆ. ಕನ್ನಡದ ವ್ಯವಹಾರ ಇದೆ ನೋಡು. ಮತ್ತೆ ಇನ್ನೊಂದು ಯಾವ್ದಾಯ್ತು ಗೊತ್ತಾ? ಗೈಸ್ ಇವಾಗ ಕೊಟ್ಟಿಯೂರು ದೇವಸ್ಥಾನ ಎಲ್ಲ ನೋಡ್ಕೊಂಡು ಹಂಗೆ ನಮ್ಮ ಹುಡುಗರು ಶಾಪಿಂಗ್ ಮಾಡಿದರು. ಇವಾಗ ನಾವು ಮನೆ ಕಡೆ ಹೋಗ್ತಿಲ್ಲ, ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ. ಕೊಟ್ಟಿಯೂರಿಂದ ಹೊರಟಿ ಇಲ್ಲಿಂದ ಇವಾಗ ನಾವು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತೆ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.